ಬಂದರೆ ಹೇಳಿದ್ದೀನಿ ನಾನು ಅಲ್ಲಿ ಹೇಳ್ತಿರ್ಬೇಕಾದ್ರೆ ಅವರೇ BJP ಕಾರ್ಯಕರ್ತರು ಬಂದು ನಮ್ಮನ್ನು ತಳ್ಳಿ ನಮ್ಮ ಕಾರ್ಯಕರ್ತರನ್ನ ತಳ್ಳಿ ಅವರೇ ವಿಡಿಯೋಸ್ ಎಲ್ಲ ಅದರಲ್ಲಿ JK ನ್ಯೂಸ್ ವಿಡಿಯೋದಲ್ಲೂ ಬಂದಿದೆ ಮತ್ತು ಇಂಡಿಯನ್ ನ್ಯೂಸ್ನಲ್ಲೂ ಬಂದಿದೆ. ಅವರೇ ನಮ್ಮನ್ನು ತಳ್ಳಿ ಗುಂಡಾಗಿರಿ ಅಂತ ಅವರೇ ಹೇಳ್ಕೊತಾ ಹೋಗಿದ್ದಾರೆ. ನಾನು JK ನ್ಯೂಸ್ದವರಿಗೂ ಹೇಳಿದ್ದೀನಿ ಅಂತ ಪ್ರೋಟೋಕಾಲ್ ಪ್ರಕಾರ ಅಲ್ಲಿ ಕೆಲಸ ಕಾಮಗಾರಿ ಆಗಿಲ್ಲ. ಒಂದು ಬ್ಯಾನರ್ ಗುದ್ದಲಿ ಪೂಜೆ ಅಂತ ಹಾಕ್ತೀರಾ, 3 CO ಅವರಿಗೆ ಶಾಸಕರ ಕಚೇರಿ ಕರೆಸಿ ಸಭೆ ಅಂತ ಹೇಳ್ತೀರಾ. ನಿಮ್ಮ BJP ಪಕ್ಷದ ಕಾರ್ಯಕರ್ತರು ಸ್ಟೇಟಸ್ ಇಡ್ತಾರೆ 3, ಒಂದು BCM ಹಾಸ್ಟೆಲು, ಒಂದು ಹಾಸ್ಪಿಟಲ್ 50 ಬೆಡ್ಡಿಂದು, ಮತ್ತು ಇದು TMC ಕಾಂಪ್ಲೆಕ್ಸು, ಇವು 3ದೆಲ್ಲ ಗುದ್ದಲಿ ಪೂಜೆ ಅಂತ ವಿಷಯವನ್ನು ಹೊರಬರುತ್ತೆ. ನೀವು ನೋಡಿದ್ರೆ ಗುತ್ತಿದನ್ನು ಕೇಳಿದ್ರೆ ಸ್ಪಾಟ್ ವಿಸಿಟ್ ಅಂತ ಹೇಳ್ತಾರೆ, ಹಿರಸ್ಕರ್ ಸರ್ನ ಕೇಳಿದ್ರೆ ಸ್ಪಾಟ್ ವಿಸಿಟ್ ಅಂತ ಹೇಳ್ತಾರೆ. ನಾವು CO ಅವ್ರನ್ನ ಕೇಳಿದಾಗ ನಮಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಸೊ ನೀವು ಸ್ಪಾಟ್ ವಿಸಿಟಲ್ಲಿ ಮಾಡ್ತಾ ಇದ್ದೀರಂದರೆ ಅಲ್ಲಿ ಸೆಕ್ಷನ್ इंजीनियर ಅನ್ನೋದು ಇರಬೇಕಲ್ವಾ. सेक्शन इंजीनियर होना चाहिए उधर स्पॉट विजिट करना बोले तो आपको, और सेक्शन इंजीनियर नहीं है और पूरा TMC डिपार्टमेंट का CEO नहीं है, और उधर तो विजय कुमार हिरस्कर साहब होगा. लेकिन अब स्पॉट विजिट करना बोलो तो उधर क्या तो कामगारी के स्टेप तो होने का रहना नहीं, पिलर तो राइज होना, बेसमेंट तो होना, लेंटल तो होना, क्या तो होना. वो टाइम पे तुम आके कितने MM का रोड वाले कौन सा सीमेंट यूज़ कर रहे, भूसे यूज़ कर रहे, रेती यूज़ कर रहे, क्या कर रहे बोलते वो विजिट करे तो एक मानने का आता. तुम चुप खाली खेत को आके तुम मैं विजिट कर तो बोलते तो सब लोग बोलते तुम्हारा कार में जो क्या क्या सब्बल लेके तुम नहीं चेक करे बोलते, मैं तो नहीं देखा. तुम्हारा कार में जो लेके आए साथ में जो सब्बल लेके आके पूजा करे चालन दिए बोल के बोल रहे हैं. हम इसको ये खंडन करते हैं. इसके अंदर 100% ये अशांति करने का व्यवस्था तुम कर रहे, और PSA साहब तो क्या है तुम बोल रहे नहीं ये ಮಾಡಬೇಕಿರಪ್ಪ ಈ ರೀತಿ ನೀವು ಶಾಂತಿ ಮಾಡಬಾರ್ದಪ್ಪ ಅಂತ ನೀವು ಅವ್ರನ್ನ ಮಾರ್ಗಸೂಚಿ ಮಾಡ್ತಾ ಇದ್ದೀರಾ. मार्गसूची कर रहे तुम ही अशांति कर रहे हैं यहाँ पर. तो प्रोटोकॉल के हिसाब से अब प्रजा सौदा हो गए. माने चंद्रशेखर पाटिल साहब आए थे, आप भी आए थे, एक वेदिके में बैठे. साउथ का MLA साहब हमारा शैलेंद्र बेलदड़े साहब भी आए थे. एक इसमें बैठ के उन्हें भी पूजा करे, तुम भी पूजा करे, उनको भी सम्मान डाले, तुम्हारे को भी सम्मान डाले. चुड़गुप्पा का सब लोग यही चाहते थे क्या नहीं चाहते थे, यही चाहते थे. स्टेज मारा के स्टेज के ऊपर इधर भी उन्होंने वही चाहते थे. लेकिन आप खुद का भारतीय जनता पार्टी बोल के बैनर लगा के ये सरकारी प्रोग्राम करे तो ये गलत है. हम ये खंडन करते हैं. और मैं JK न्यूज़ वालों को मैं 100% रिक्वेस्ट करता हूँ. क्यों बोले तो तुम भी एक देश का एक अंग है, माध्यम अंग है. तुम MLA कार को घेराव बोल के तरह से, वो घेराव नहीं है, मैं प्रश्न पूछ रहा था. मेरा कार्यकर्ता भी लोग आए थे, हम आपको धक्का मारे, लेकिन ये ऐसा घेराव करना बोल के तरह से ये गलत है. मैं आपको रिक्वेस्ट करता हूँ ऐसा न करो. जो भी सच्चाई है वो चुड़गुप्पा के जनता के सामने लो. वो बैनर भी लाना आपको, और उन ISO भी लाना, उन कार में से वो सब्बल निकले से भी लाना, सब लाना. चुड़गुप्पा पट्टा लोगों को अशांति उन्हों कर रहे कि हम कर रहे बोल के बताने का काम तुम्हारा है. जय भीम. ಸರ್ ಅವ್ರು ಹೇಳ್ತಾ ಇದ್ದಾರೆ ಇದೇನಪ್ಪ ಅಂತಂದರೆ ಕೇವಲ ಏನಪ್ಪ ಅಂದರೆ ನಿಮಿತ್ತಕ್ಕೆ ಮಾತ್ರವಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂಬರೋ ದಿನಗಳಲ್ಲಿ ಏನಪ್ಪ ಅಂದರೆ ಎಲ್ಲ MLCಗಳಿಗೆ ಮತ್ತು ಶ್ರೀಗಳಿಗೆ ಕರೆಸಿದ ಕಾರ್ಯಕ್ರಮ ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಂ ಅವ್ರು ಹೇಳ್ತಾ ಇದ್ದಾರೆ ಸರ್. ನಿಮಿತ್ತ ಅನಿಮಿತ್ತ ಪರಿಪೂರ್ಣ ಆ ರೀತಿಯೆಲ್ಲ ಏನಿರೋಲ್ಲ. ಕಾನೂನಲ್ಲಿ ಸರ್ಕಾರಿ ಭೂಮಿ ಇದ್ದಲ್ಲಿ ಸರ್ಕಾರಿ ಪ್ರೋಗ್ರಾಮ್ ಅಲಾಟ್ಮೆಂಟ್ ಸರ್ಕಾರಿ ಪ್ರಕಾರ ಮಾನ್ಯ ತಹಸೀಲ್ದಾರ್ ಅವರು ಪುರಸಭೆ ವತಿಯಿಂದ ಮಾಡಬೇಕು. ನಿಮಿತ್ತ ಅನಿಮಿತ್ತ ಇದರ ಪ್ರಶ್ನೆ ಸರ್ಕಾರದ ಎಲ್ಲ ಇಲಾಖೆಗಳಿಗೆ ಮುನ್ಸೂಚನೆ ಕೊಟ್ಟರು ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಶಾಸಕರು. ಮುನ್ಸೂಚನೆ ಕೊಟ್ಟು ಅಧಿಕೃತವಾಗಿ ಬಿಡುಗಡೆ ಮಾಡಲಿ. ಯಾರು ತಪ್ಪನ್ನು ಕಾನೂನು ನಿಯಮ ಮಾನ್ಯ ಶಾಸಕರ ಪಾಲನೆ ಯಾರು ಮಾಡಿಲ್ಲ, ನಿಯಮ ಉಲ್ಲಂಘನೆ ಮಾಡಿದ್ದಾರೆ, ಕಾನೂನು ಪ್ರಕಾರ ಕ್ರಮ ಆಗಲಿ. ಒಂದು ವಾರ ಮುಂಚೆ ಅವ್ರನ್ನ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಗೋರ್ಮೆಂಟ್ ಪ್ರೋಟೋಕಾಲ್ ಪ್ರಕಾರ ಅಲ್ಲಿ ಫಂಕ್ಷನ್ ಆಗಬೇಕು. ಅದಕ್ಕೆ ಮಾನ್ಯ ತಹಸೀಲ್ದಾರ್ ಅವರು ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಹಿರಸ್ಕರ್ ಸರ್ ಅವರು, BCM ಹಾಸ್ಟೆಲ್ AD ಅವರು, ಇವರೆಲ್ಲದಕ್ಕೆ ಮೇನ್ ಸೂತ್ರಧಾರಿಯಾಗಿರ್ತಾರೆ. ಇದರಲ್ಲಿ ಏನು ಬಾಡಿ ಇಲ್ಲ. ಇವಾಗ ಅವರು ನಿಮಿತ್ತವಾಗಿ ಮಾಡ್ತಾ ಇದ್ದೀನಿ, ಅನಿಮಿತ್ತ ಒಂದು ಶಾಸಕರಾಗಿ ಯಾವ ರೀತಿ ಹೇಳ್ತಾರೆ? ಕಾನೂನಲ್ಲಿ ಎಲ್ಲ ಅವಕಾಶ ಅದ. ಒಂದು ಸರ್ಕಾರಿ ಕಟ್ಟಡಕ್ಕೆ 2 ಸರಿ ಪೂಜೆ ಮಾಡಬೇಕು ಅಂತ ಅನ್ನೋದು ಎಲ್ಲದ ಇಲ್ಲ. ಸ್ವಾಮಿಗಳಿಗೆ ಕರ್ಕೊಂಡು ತಂದು ಮಾಡಲಿ, ಒಪ್ಕೋತೀವಿ. ಕಾನೂನಲ್ಲಿ ಆ ರೀತಿ ಅವಕಾಶ ಇಲ್ವಲ್ಲ ಅಂತ ನಮ್ಮ ಮನಸ್ಸಿಗೆ.